ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋಕ್ಕೆ ಇನ್ನೊಬ್ಬರು ನಿಮಗೆ ಸ್ವಾಗತ ಸುಸ್ವಾಗತ. ನಂದು ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನಂದ್ರೆ ಸೇಫ್ಟಿ ಬೆಲ್ಟ್ನ ಹೆಂಗೆ ನಾವು ಚೆಕ್ ಮಾಡಬೇಕು ಇದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಂತ. ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿನಿ. ನಾನು ಗ್ಲೌಸ್ ಹಾಕಿದ್ದೀನಿ, ನಮ್ಗೆ ಗಾಗಲ್ ದಿವಸ ನಡೀತೈತೆ. ಅದೇ ನಮಗೇನು ಇಲ್ಲೇ ಸ್ಟೋರ್ನೇ ಇದೆ, ನನಗೆ ನಮ್ಮದು ಕಂಪ್ನಿ ಸ್ಟೋರ್ನೇ ನಾನು ಇದೀನಿ. ಈಗ ಅಲ್ಲಿದ್ದು ಎಲ್ಲ ಸೇಫ್ಟಿ ಬೆಲ್ಟ್ ಎಲ್ಲ ಸ್ಟೋರ್ ಮೇಲೆ ಇದ್ದು ಎಲ್ಲ ತೊಗೊಂಡು ಕೆಳಗನೆ ಇಟ್ಟೀನಿ. ಹೆಂಗಂದ್ರೆ ಸೀದಾ ವಿಡಿಯೋ ಫೋನ ಹೆಂಗೆ ನಿಮ್ಗೆ ಚೆಕ್ ಲಿಸ್ಟ್ ಅಂತ ಬರ್ತದೆ. ಸೇಫ್ಟಿ ಹಾರ್ನೆಸ್ ಫುಲ್ ಚೆಕ್ ಲಿಸ್ಟನ್ನು ಮಾಡ್ಬೇಕಾದ್ರೆ ನಾವು ಬೆಲ್ಟ್ ಅಷ್ಟು ಚೆಕ್ ಮಾಡಿ ಅದರೊಳಗೆ ಯಾವ ಡ್ಯಾಮೇಜ್ ಅದಾವು ಯಾವಿಲ್ಲ, ಮತ್ತು ಒಳ್ಳೆ ಸೇಫ್ಟಿ ಬೆಲ್ಟಿನೂ ಇವತ್ತು ನಿಮ್ಗೆ ತಿಳಿಸ್ಕೊಡ್ದಂತೆ ಹೆಂಗೆ ಬಾಗಳು ಯಾವು ಅದರೊಳಗೆ ಸ್ನ್ಯಾಪ್ ಹುಕ್ ಅಂತ ಬರ್ತೈತಿ, ಬಕಲ್ಸ್ ಅಂತ ಬರ್ತಾವೆ, ಚೆಸ್ಟ್ ಸ್ಟ್ರಿಪ್ ಅಂತ ತಾಯಿ ಸ್ಟ್ರಿಪ್ ಅಂತ ಇವೆಲ್ಲ ಬರ್ತಾವೆ. ಇವನ್ನೆಲ್ಲ ನಾವೇನು ಮಾಡೋಣ ಅಂದ್ರೆ ಇವತ್ತು ಹೇಳ್ಕೊಡ್ತಾನೆ ನಿಮ್ಗೆ. ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಮೇನ್ ವಿಡಿಯೋ ಏನಂದ್ರೆ ನಿಮ್ಗೆ ಸೇಫ್ಟಿ ಬೆಲ್ಟಿಂದ ಹೆಂಗೆ ಚೆಕ್ ಮಾಡಬೇಕು ಇದು ನನ್ನ ವಿಡಿಯೋ. ಈಗ ಸ್ಟೋರ್ ಮೇಲೆ ಎಲ್ಲಿದ್ದು ಅಷ್ಟು ಸ್ಟೋರ್ ಮೇಲೆ ಒಂದು 22 ಬೆಲ್ಟ್ ಆಗ್ಬೋದು ನಂಗೆ ಮಟ್ಟಿಗೆ. ಅಷ್ಟು ತೊಗೊಂಡೇನಿ, ಕೆಳಗೆ ಹಾಕ್ಸೀನಿ, ಎಲ್ಲ ವರ್ಕರ್ಲಿಗೆ ಹಾಕ್ಸಿ. ಈಗ ನಂದೇನು ಕೆಲಸ ಅಂದ್ರೆ ಫಸ್ಟ್ ಆಫ್ ಆಲ್ ಈಗ ಅಷ್ಟು ಸೇಫ್ಟಿ ಬೆಲ್ಟ್ನ ನಾ ಏನು ಮಾಡೋಗತ್ತ ಒಂದೊಂದು ಚೆಕ್ ಮಾಡೋಗತ್ತ. ಏನು ಮಾಡಬೇಕು, ಒಂದೊಂದು ಸೇಫ್ಟಿ ಬೆಲ್ಟ್ ತೊಗೊಂಡು ಅದರೊಳಗೆ ಯಾವ್ಯಾವ ಪಾರ್ಟ್ಸ್ ಡ್ಯಾಮೇಜ್ ಅದಾವು ಏನಿಲ್ಲ ಅಷ್ಟು ನೋಡ್ಬೇಕಾಗತ್ತ. ಹಾಗಾಗಿ ಈಗ ಚೆಕ್ ಮಾಡೋಣ, ಒಂದೊಂದು ಚೆಕ್ ಮಾಡೋಣ. ಇಲ್ಲೇ ಸೇಫ್ಟಿ ಬೆಲ್ಟ್ ಒಂದು ತೊಗೊಂಡು ಅದ್ರೊಳಗೆ ಮಾಡಿ ನಿಮ್ಗೆ ವಿಡಿಯೋದಾಗ ಹೇಳ್ತಂತ. ಸ್ವಲ್ಪ ನಾನು ಒಬ್ಬನದೀನಿ ವಿಡಿಯೋ ಮಾಡೋಕೆ, ಇನ್ನೊಬ್ಬರು ಯಾರಿಲ್ಲ ನನಗೆ ಹೆಲ್ಪ್ ಮಾಡೋಕೆ. ಹಂಗಾಗಿ ಸ್ವಲ್ಪ ಪಾರ್ಟ್ಸ್ ಒಂದೇ ಕೈಲಿ ಹಿಡಿಬೇಕಂತ ಅವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿರಿ. ಅದು ನಿಮಗಂತೂ ಒಟ್ಟು ನಾಲೆಜ್ ಅಂದ್ರೆ ಈ ವಿಡಿಯೋದಾಗಂತೂ ನಿಮ್ಗೆ ಸಿಗುತ್ತೆ. ಏನು ಸೀದಾ ಸೇಫ್ಟಿ ಬೆಲ್ಟ್ ತೊಗೊಂಡಂತ ಒಂದು ಸೇಫ್ಟಿ ಬೆಲ್ಟ್ ತೊಗೊಂಡು ನಾನು ಇಲ್ಲಿ ಐತಲ್ಲ ಈ ಪಾರ್ಟ್ ಒಟ್ಟು ನಾವು ಸೇಫ್ಟಿ ಬೆಲ್ಟ್ನ 2 ಭಾಗಗಳಾಗಿ ಮಾಡ್ತೀವಿ, ನಾವು ವಿಂಗಡಣೆ ಮಾಡ್ತೀವಿ. ಏನಂದ್ರೆ ಒಂದನೇದು ಸ್ನ್ಯಾಪ್ ಹುಕ್ಲಿಂದ ಇದು ಏನು ಕಾಣುತ್ತಲ್ಲ ಇದಕ್ಕೆ ಅಂತೀವಿ ಶಾಕ್ ಅಬ್ಸರ್ವರ್ ಅಂತ ಕರಿತೀವಿ ನಾವು. ಇದು ಒಂದು ಪಾರ್ಟ್, ಇಲ್ಲಿಂದ ಇಲ್ಲಿ ಮಟ್ಟ ಒಂದು ಪಾರ್ಟ್ ಆತ. ಇಲ್ಲಿಂದ ಇದೈತಲ್ಲ ಪೂರ ಇದು ಕಾಣುತ್ತಲ್ಲ ಇದು ನಮ್ಮದು 2ನೇ ಪಾರ್ಟ್. ಇದಕ್ಕೆ ನಾವು ಎಂತ ಬೆಲ್ಟ್ ಅಂತ ಸ್ಟ್ರಿಪ್ ಅಂತ ಇದು ಬೇರೆ ಕರಿತೀವಿ ನೋಡಿ. ಒಂದನೇಕ್ಕೆ ಸೇಫ್ಟಿ ಬೆಲ್ಟ್ನಾಗ ಯಾವಲೂ ಫಸ್ಟ್ನೇಕ ಬರೋದು ಇದಕ್ಕೇನಂತೀವಿ ಅಂದ್ರೆ ಇದಕ್ಕೆ ನಾವು ಸ್ನ್ಯಾಪ್ ಹುಕ್ ಅಂತ ಕರಿತೀವಿ. ಇದಕ್ಕೆ ಸ್ನ್ಯಾಪ್ ಹುಕ್ ಏನು ಮಾಡ್ತೀವಿ ಸರ್, ಆ್ಯಂಕ್ರಿಂಗ್ ಪಾಯಿಂಟ್ ಇರ್ತಾವಲ್ಲ ಅದಕ್ಕೆ ಹೋಗಿ ಆ್ಯಂಕ್ರಿಂಗ್ ಹಿಂಗೆ ಇದೈತೆ ಅಂತೀಗ. ಎಕ್ಸಾಂಪಲ್ ಇದು ಏನೊಂದು ಆ್ಯಂಕ್ರಿಂಗ್ ಪಾಯಿಂಟು, ಹಿಂಗೆ ಹೋಗ ನಾವು ವರ್ಕರ್ ಯಾರು ಹೋಗಿ ಹಿಂಗೆ ಹೋಗಿ ಇದು ಆ್ಯಂಕ್ರಿಂಗ್ ಪಾಯಿಂಟ್ ಆಯ್ತು. ಇದು ಒಂದು ಆ್ಯಂಕ್ರಿಂಗ್ ಪಾಯಿಂಟ್ ಆತ. ಇದು ಈ ಕೆಲಸ ಮಾಡುತ್ತಾ. ಇದನ್ನ ಹೆಂಗೆ ನಾವು ಚೆಕ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಹಿಂದಲ್ದು ಇದು ಏನೈತಿ ಇದು ಹತ್ಕಿದ್ರೆ ಇದು ಒಳಗೆ ಹೋಗ್ಬೇಕು. ಆ್ಯಕ್ಚುಲಿ ಹಿಂಗೈತಿ ಒಳಗೆ ಹೋದಾಗ ಇದು ಓಪನ್ ಆಗುತ್ತೆ. ಈಗ ನಾ ಏನು ಇದು ಹತ್ತಕ್ಲಾರ್ದ ಬರೀ ಇದನ್ನೇ ಅಷ್ಟೇ ನೋಡಿ. ಈಗ ಇದು ಹಿಂದಲ್ ನನ್ನ ಕೈ ಇಲ್ಲ, ಇದು ಒಂದೇ ಹತ್ಕಕ್ಕೆ ಹೋದ್ರಲ್ಲಿ ನೋಡಿ ಇಲ್ಲಿ ಇದು ಬರಲಿ, ಇದು ಬರಲ್ಲ. ಅವಾಗ ನಾವೇನು ಮಾಡೋದು, ಹಿಂದಲ್ ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ಮಾಡಿದ್ರೆ ಬರುತ್ತೆ. ಹೊಳ್ಳಿ ಬಿಟ್ರೆ ಹಿಂಗತಿ ಹೋಗ್ಬೇಕು. ಅದು ಒಳ್ಳೆ ಸ್ಪ್ರಿಂಗ್ ಇರ್ತಲ್ಲ ಅದು ಫುಲ್ ವರ್ಕ್ ಮಾಡ್ಬೇಕದು. ಇಲ್ಲಿ ಬಂದು ಇಲ್ಲಿಗೆ ಜಾಮ್ ಆಗೋದು ಆಗಬಾರ್ದು. ಒಂದು ನೋಡ್ರಿ ಇಲ್ಲಿ ಐತಿ, ಇಲ್ಲಿ ಒಂದು ಸೇಫ್ಟಿ ಬೆಲ್ಟ್ ಐತಿ, ಇಲ್ಲಿ ಆಗೈತಿ ನೋಡ್ರಿ. ಈಗ ಇದು ಜಾಮ್ ಆಗೈತಿ. ಈಗ ಹಿಂದಲ್ ಪ್ರೆಸ್ ಮಾಡಿದ್ರೂ ಹೋಗಲ್ಲ ಅದೇ ಇದು ಜಾಮ್ ಐತೆ ಅಂದ್ರೆ ಇದು ಡ್ಯಾಮೇಜ್ ಐತಂತ. ಸ್ನ್ಯಾಪ್ ಹುಕ್ ಏನೈತಿ ಡ್ಯಾಮೇಜ್ ಐತಿ. ಅದೇ ಇಲ್ಲಿ ನೋಡಿ, ಅದು ನೋಡಿ ಇಲ್ಲಿ ಇದು ಪೂರ ಏನು ಇದು ಆಗೋಲ್ದು, ಪಾಯಿಂಟ್ ಕೂಡವಲ್ದು. ಅದು ಹಿಂಗೆ ಹತ್ತಕ್ಕೆ ಕೈ ಬಿಟ್ಟೆ ಏನಾಗುತ್ತೆ, ಸ್ಪ್ರಿಂಗಲ್ಲಿ ಹೋಗಲ್ದು, ಅದು ಜಾಮ್ ಆಗಿಬಿಡುತ್ತೆ. ಅಂದ್ರೆ ಸ್ನ್ಯಾಪ್ ಹುಕ್ ಹೋಗೈತೆ ಅಂತ. ಇದು ಹಂಗೆ ಸೇಮ್ ಅದೇ ಇಷ್ಟ ಹಿಂಗೆ ಆಗಬಾರ್ದು. ಇದು ಸ್ನ್ಯಾಪ್ ಹುಕ್ ಯಾವಾಗಲೂ ಏನಾಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇದೊಂದು ಸ್ನ್ಯಾಪ್ ಹುಕ್ಕ ಹಿಂಗೆ ತೊಗೊಂಡೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಬಿಟ್ಟನಂದ್ರೆ ಈಗ ಹೋಗ್ಬೇಕಿದು. ಅಂದರೆ ಇದು ಓಕೆ ಗುಡ್ ಇದೆ ಅಂತ. ಇದಾಯಿತು. ಈ ಪಾರ್ಟ್ ಆದ ನಂತರ ಇದಕ್ಕೇನಂತೀವಿ ನಾವು ಲ್ಯಾನಿಯಾರ್ಡ್ ಅಂತ ಕರಿತೀವಿ. ಈ ಪಾರ್ಟ್ ಹಗ್ಗ ಅಂತೀವಲ್ಲ, ಇದು ಹಗ್ಗನಲ್ಲ, ಲ್ಯಾನಿಯಾರ್ಡ್ ಅಂತ. ನಾವು ಲ್ಯಾನಿಯಾರ್ಡ್ ಎಲ್ಲಿ ಕನೆಕ್ಟ್ ಇರುತ್ತೆ, ಶಾಕ್ ಅಬ್ಸರ್ವ್ರಿಗೆ ಕನೆಕ್ಟ್ ಇರುತ್ತೆ. ನಾವು ಶಾಕ್ ಅಬ್ಸರ್ವ್ನ ಏನು ಇದು ಮಾಡ್ತೀವಿ ಅಂದ್ರೆ ನೋಡಿ ಇಲ್ಲಿ ಐತಲ್ಲ ಇವು 2 ಕನೆಕ್ಟ್ ಅವ ನೋಡ್ರಿ. ಈ 2 ಕನೆಕ್ಟರು ಈ ಬೆಲ್ಟ್ ಕೂಡ ಚಲೋ ಇರಬೇಕು. ಇಲ್ಲಿ ಏನಾಗಿರ್ಬೋದು, ಡ್ಯಾಮೇಜ್ ಇರ್ಬಾರ್ದು. ಇದು ಡ್ಯಾಮೇಜ್ ಇಲ್ಲ ಅಂದರೆ ಭಾಳ ದಿನ ಇಟ್ಟರೆ ಇವರು, ಹಂಗಾಗಿ ಇದು ಒಂದು ಸ್ವಲ್ಪ ಡ್ಯಾಮೇಜ್ ಕಾಣ್ಬೋದು. ಆದರೆ ಏನಾಗಿಲ್ಲ, ಡ್ಯಾಮೇಜ್ ಏನೂ ಇಲ್ಲ ಇನ್ನು. ಇದಾಯಿತು. ಅಂದರೆ ಕನೆಕ್ಟೆಡ್ ಪಾಯಿಂಟ್ ನಾವು ಚೆಕ್ ಮಾಡೋಕೆ ಮೇನು ಸೇಫ್ಟಿ ಬೆಲ್ಟ್ನಲ್ಲಿ ಒಂದು ಯಾವ್ದಾದ್ರು ಸ್ನ್ಯಾಪ್ ಹುಕ್ಲಿಂದ ಹಿಡಿದು ಸ್ನ್ಯಾಪ್ ಹುಕ್ಕಿನ ಕನೆಕ್ಟ್ಲಿಂದ ಲ್ಯಾನಿಯಾರ್ಡ್ ನೋಡಿ, ಲ್ಯಾನಿಯಾರ್ಡ್ಲಿಂದ ಮತ್ತು ನಾವು ಇಲ್ಲಿ ಲ್ಯಾನಿಯಾರ್ಡು ಶಾಕ್ ಅಬ್ಸರ್ವ್ ಕನೆಕ್ಟ್ ಮಾಡೋ ಪಾಯಿಂಟ್ ನೋಡಬೇಕು. ಇದೇನೈತಿ ಶಾಕ್ ಅಬ್ಸರ್ವರ್ ಅಂತ ಕರಿತೀವಿ. ಇದು ಏನು ಮಾಡ್ತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇದು ಹೈಟ್ಲಿಂದ ಏನಾರ ಹೈಟ್ ವರ್ಕ್ ಮಾಡಿದ್ದು ಫಾಲ್ ಆಗಿಬಿಟ್ನಂದ್ರೆ ಯಾವಾಗ
ಅವನ ಪೂರ ವೇಟು ಅವನ ಬಾಡಿಗೆ ಹೊಡಿತಿ ಅಂದ್ರೆ ಅವ್ನ ಬೆನ್ನು ಮೂಳೆ ಇರುತ್ತೆ ನೋಡ್ರಿ, ಹಿಂದಲ್ದು ಕನೆಕ್ಟಿಂಗ್ ಬೆನ್ನು ಮೂಳೆಗೆ ಹೊಡೆದು ಬಿದ್ದುಬಿಡ್ತಾರೆ. ಇದು ಶಾಕ್ ಅಬ್ಸರ್ವ್ ಇರ್ಲಿಕ್ಕಂದ್ರೆ ಸೀದಾ ಇವೆರಡು ಹಗ್ಗ, ಒಂದು ಹಗ್ಗ ಅಲ್ಲ ಇದು ಲ್ಯಾನಿಯಾರ್ಡ್, ಸೀದಾ ಇದು ಡಿ ರಿಂಗ್ ಐತಲ್ಲ ಇದಕ್ಕೇನೋ ಕನೆಕ್ಟ್ ಇತ್ತು ಅಂದ್ರೆ ಫುಲ್ ಬಾಡಿ ಹಾರ್ನೆಸ್ ಅಲ್ಲ, ಅದು ಬರೀ ಬೆಲ್ಟ್ ಅಷ್ಟೇ. ಅದು ಸೇಫ್ಟಿ ಫುಲ್ ಬಾಡಿ ಹಾರ್ನೆಸ್ ಅಂದ್ರೆ ಇದಕ್ಕೆ ಶಾಕ್ ಅಬ್ಸರ್ವರ್ ಇರಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಆ ಫೋರ್ಸ್ ಬಿದ್ದಿರೋ ಫೋರ್ಸ್ನ ಅದು ಏನು ಮಾಡುತ್ತೆ ಅಂದ್ರೆ ಇದು ಮಾಡುತ್ತೆ, ತಡೆಯುತ್ತೆ. ಫೋರ್ಸ್ನ ತಡೆದು ನಿಮಗೆ ಈ ಬಾಡಿ ಏನು ಎಫೆಕ್ಟ್ ಆಗಲಾರಂಗೆ ಇದು ಕಾಪಾಡುತ್ತೆ. ಇದು ಇರಬೇಕು. ಇದಾಯ್ತಾ? ಇದನ್ನ ಹೆಂಗೆ ಇದು ಹೆಂಗೆ ನೋಡೋದಂದ್ರೆ ಇದಿಷ್ಟೇ, ಇದೊಂದು ಸ್ವಲ್ಪ ನೋಡ್ಬೇಕು ಅಷ್ಟೇ, ಏನೈತಿ ಡ್ಯಾಮೇಜ್ ಏನೂ ಇಲ್ವಾ, ಓಕೆ. ಆಮೇಲೆ ಇಲ್ಲಿ ಬರುತ್ತೆ ನೋಡ್ರಿ ಸೀದಾ ಡಿ ರಿಂಗು. ಇದಕ್ಕೆ ಇದು ಒಂದು ಕನೆಕ್ಟಿಂಗ್ ಪಾಯಿಂಟ್ ಅಲ್ಲ, ಇದನ್ನು ನಾವು ಚೆಕ್ ಮಾಡ್ಬೇಕು. ಡಿ ರಿಂಗ್ ಏನಾದರೂ ಏನಾಗೈತಿ, ಏನು ಜಂಗ್ ಹಿಡಿದು ಏನಾದರೂ ಸೌದೈತಾ ಏನಿಲ್ಲ, ಇದನ್ನೆಲ್ಲ ನೋಡ್ಬೇಕು. ಇದು ಏನಾಗಿಲ್ಲ, ಓಕೆ ಐತಿ. ಆಮೇಲೆ ಇದು ಬಾಡಿಗೆ ಇದೇ ಮೇನು. ಇದೂ ಏನು ಡ್ಯಾಮೇಜ್ ಆಗಬಾರ್ದು ಇದು ಕೂಡ. ಇದಾದ ನಂತರ ನೆಕ್ಸ್ಟ್ ಬರೋದ ಒಂದು ಸೆಕೆಂಡ್, ಈ ಎರಡು ಕಾಣ್ತಾವಲ್ಲ ಇದನ್ನು ನಾವೇನಂತೀವಿ ಅಂದ್ರೆ ಚೆಸ್ಟ್ ಸ್ಟ್ರಿಪ್ ಅಂತೀವಿ ನಾವು, ಚೆಸ್ಟ್ ಸ್ಟ್ರಿಪ್ಪು. ಇವು ಎರಡು ಏನು ಮಾಡ್ತಾವೆ ಅಂದ್ರೆ ಆ್ಯಕ್ಚುಲಿ ಇಲ್ಲೆರಡು ನೋಡಿ ಪಾಯಿಂಟ್, ಈ ಪಾಯಿಂಟು ಇದಕ್ಕೇನಂತೀವಿ, ಇದು ಬಕ್ಕಲ್ ಅಂತೀವಿ ಕೆಳಟಕ್ಕೆ, ಇದಕ್ಕೇನಂತೀವಿ ಬಕ್ಕಲ್. ಇವು ಏನು ಮಾಡ್ತಾವೆ ಇದ್ರೊಳಗೆ ಹಿಂಗೆ ಹೋಗಿ ಇದು ಲಾಕ್ ಆಗುತ್ತೆ. ಲಾಕ್ ಆತಂದ್ರೆ ಮನುಷ್ಯಗೆ ಇದು ಚೆಸ್ಟ್ ಅಂದರೆ ಎಲ್ಲಿ ಬರ್ತಂದ್ರೆ ಅದು ಎದೆಯ ಮುಂಭಾಗದಲ್ಲಿ ಇದು ಏನಂತ ಚೆಸ್ಟ್ ಸ್ಟ್ರಿಪ್ ಇಲ್ಲಿ ಕುಂದಿರುತ್ತೆ. ಇದಾದ ನಂತರ ಬುಡ್ಕಲು ಇದ್ರೊಳಗೆ ಹೆಂಗೆ ನೋಡ್ಬೇಕಂದ್ರೆ ನಾವು ಇದ್ರೊಳಗೆ ಏನು ನಾವು ಅಬ್ಸರ್ವ್ ಮಾಡಬೇಕು, ಇದು ಸ್ಟ್ರಿಪ್ ಅದಾವಲ್ಲ, ಇವು ಸ್ಟ್ರಿಪ್ ಇಲ್ಲಿ ಕಟ್ ಆಗಿರ್ಬೋದು, ಯಾವುದೇ ರೀತಿಯಿಂದ ಇದು ಏನು ಕಟ್ ಸಾತು ಮತ್ತು ಒಳ್ಳೆ ಇವು ವೆಬ್ ಏನಾದರೂ ಕಿತ್ತವ ಏನಾಗ್ಯಾವ ಅಕಸ್ಮಾತ್ ಇವನ್ನೆಲ್ಲ ಚೆಕ್ ಮಾಡ್ಬೇಕಾಯ್ತು. ಇದು ಏನಾದ್ರು ಓಕೆ ಆತ ಓಕೆ. ನೆಕ್ಸ್ಟ್ ಇನ್ನೊಂದು ಮೇನ್ ಆಯ್ತು ನೋಡ್ರಿ ನಾನು ನಿಮ್ಗೆ, ಒಂದು ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಲ್ಲ, ಇದು ಏನೈತೆ ಅಂದ್ರೆ ಇಲ್ಲಿ ಫಾಲ್ ಇಂಡಿಕೇಶನ್ ಅಂತ ಐತಿ, ಇಂಡಿಕೇಟರ್ ಅಂತ ಐತಿ, ಫಾಲ್ ಇಂಡಿಕೇಟರ್ ಅಂತ. ಇದು ಏನು ಮಾಡ್ತಂದ್ರೆ ನೋಡಿ, ಒಂದೊಂದು ಸೇಫ್ಟಿ ಬೆಲ್ಟ್ನ ಒಂದೊಂದು ಟೈಪ್ ಇರ್ತವೆ. ಇದಕ್ಕೆ ಬ್ಯಾಗ್ ಕೊಟ್ಟಾನೆ ಆ್ಯಕ್ಚುಲಿ ಫಾಲ್ ಇಂಡಿಕೇಟರ್ ಅಂತಂದು. ಒಂದೊಂದು ಸೇಫ್ಟಿ ಬೆಲ್ಟ್ನಾಗ ಮುಂದೆ ಕೊಟ್ಟಿರ್ತಾನೆ. ಅವಾಗ ಏನಾಯ್ತಂದ್ರೆ ಇದು ಅಕಸ್ಮಾತ್ ಒಬ್ಬ ವ್ಯಕ್ತಿ ಏನಾದರೂ ಫಾಲ್ ಆದಾಗ ಇಲ್ಲಿತ್ತಲ್ಲ ಈ ಸ್ಟ್ರಿಪ್ ಕಾಣ್ತೇನೆ ರೀ ನಿಮ್ಗೆ, ಕಾಣ್ಬೋದು ಅನ್ಸುತ್ತೆ ಇಲ್ಲಿತ್ತಲ್ಲ, ಒಂದು ಸೆಕೆಂಡ್. ಇಲ್ಲೈತಲ್ಲ ಈ ಸ್ಟ್ರಿಪ್ಪು ಅಂದ್ರೆ ಇದು ಒಂದು ಹೊಲಿಗೆ ಹಾಕ್ಯಾರ ಅನ್ನೋರು, ಅದೇನಾಗ್ಬಿಡುತ್ತೆ ಬಿಚ್ಚಿಬಿಡ್ತಾ ಫಾಲ್ ಆತಂದ್ರೆ. ಇದು ಫಾಲ್ ಆಗಿಲ್ಲ, ಏನು ಫಾಲ್ ಆಗಿದ್ದು ಇಲ್ಲಿ ಡೌಟ್ ನಂಗೆ ಅನ್ಸಮಟ್ಟಿಗೆ ಇಲ್ಲ ಅನ್ಸುತ್ತೆ. ಫಾಲ್ ಆದರೆ ಇದೇನಾಗ್ತಂದ್ರೆ ಇದೈತಲ್ಲ ಇದು ಬಿಚ್ಚುತ್ತಿದೆ, ಇದು ಬಿಚ್ಚಿ ಈ ಟೈಪ್ ಬರ್ತದೆ, ಈ ಟೈಪ್ ಆಗಿಬಿಡ್ತದೆ. ಅಂದ್ರೆ ನೀವು ತಿಳ್ಕೊಬೇಕು ಫಾಲ್ ಅರೆಸ್ಟ್ ಆಗೈತಿ, ಒಬ್ರು ಯಾರೋ ಬಿದ್ದಾರೆ ಇದ್ರಗಿದ್ದ. ಹಾಗೆ ಈ ಸೇಫ್ಟಿ ಬೆಲ್ಟ್ ಹಾಕ್ಯಂಡು ಒಬ್ರು ಯಾರೋ ಬಿದ್ದಾರಂತ ನೀವು ಏನು ಮಾಡಬೇಕು ಗೊತ್ತಿಡ್ಕೋಬೇಕು ಇಷ್ಟ. ಇದು ಐತೆ ಒಂದು ಫಾಲ್ ಇಂಡಿಕೇಟರ್ ಅಂತಂದು. ಇದು ನೀವು ಚೆಕ್ ಮಾಡಲೇಬೇಕು. ಯಾವುದಾದ್ರೂ ಒಬ್ಬ ವರ್ಕರಿಗೆ ನೀವೇನಾದ್ರು ಸೇಫ್ಟಿ ಬೆಲ್ಟ್ ಕೊಡ್ತೀರಂದಾಗ ಇನ್ನೆಲ್ಲ ಚೆಕ್ ಮಾಡಬೇಕು. ಮೇನ್ ಇದೆ ಚೆಕ್ ಅಂದ್ರೆ ಒಂದು ಬೇರೆ ಏನೋ ಫಾಲ್ ಅರೆಸ್ಟ್ ಆಗೈತೆ ಅಂದ್ರೆ ಅವು ಬಿದ್ದಾನಂದ್ರೆ ಮನುಷ್ಯ ಒಂದು ಬೇರೆ ಅಲ್ಲೇ ವರ್ಕರ್ ಏನು ಮಾಡಿಬಿಡ್ತಾರೆ, ಹಾಕ್ಯಂಡು ಫಾಲ್ ಅರೆಸ್ಟ್ ಟೈಮಾಗ ನಾವು ಬಿದ್ದೀನಿ ಸರ್ ಅಂತ ಯಾರೋ ಬಂದು ಹೇಳಲ್ಲ, ಹಂಗೆ ಇಟ್ಬಿಡ್ತಾರೆ ಸೇಫ್ಟಿ ಬೆಲ್ಟ್ನ. ಅವಾಗ ಏನು ಮಾಡೋಕತ್ತ ನೀವು ಚೆಕ್ ಮಾಡಿ ಇನ್ನೊಬ್ಬ ವರ್ಕರಿಗೆ ಕೊಡ್ಬೇಕಾಗ್ತದೆ. ಅಕಸ್ಮಾತ್ ಬಿದ್ದು ಇನ್ನು ಚೇಂಜ್ ಮಾಡಬೇಕು. ಮತ್ತು ಯೂಸ್ ಇಲ್ಲಿದು ಒಂದು ಬೇರೆ ಏನೋ ಫಾಲ್ ಅರೆಸ್ಟ್ ಒಬ್ಬ ಮನುಷ್ಯ ಬಿದ್ದು ಈ ಸ್ಟ್ರಿಪ್ ಏನೋ ಹರಿತಂದ್ರೆ, ಒಂದು ಸ್ಟ್ರಿಪ್ ಏನಾರು ಕಡಿಗೆ ಆತಂದ್ರೆ ಅವಾಗ ನೀವೇನು ಮಾಡಬೇಕು, ನೆಕ್ಸ್ಟು ಅದು ಯೂಸ್ ಅಲ್ಲ, ಅದನ್ನು ಮುಗಿದು ಹೋಗ್ತದೆ, ಅದ್ರದ್ದು ಸೇಫ್ಟಿ ಬೆಲ್ಟ್ ಅದ್ರ ಮುಗೀತು, ಅದ್ರ ಕೆಲಸ ಮುಗೀತು ಅಂತ ಇದ್ರಿ. ಇವು ಯಾವುದಾಯ್ತು ಎರಡು ಚೆಸ್ಟ್ ಸ್ಟ್ರಿಪ್ ಆಯ್ತು. ಇನ್ನೊಂದು ತಾಯಿ ಸ್ಟ್ರಿಪ್ ಅಂತ ಬರುತ್ತೆ ನೋಡ್ರಿ, ಇಲ್ಲಿ ಐತಲ್ಲ ಇದು ತಾಯಿ ಸ್ಟ್ರಿಪ್ ಅಂತೀವಿ ನಾವು. ಇದ್ರೊಳಗೆ ನಾವೇನು ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಐತಲ್ಲ ಮೇನು, ಇಲ್ಲೈತಲ್ಲ ಈ ಹೊಲಿಗೆ ಇವು ಎರಡು ಏನು ಕಟ್ಟು ಇಟ್ಟಾತು ಇಲ್ಲಿ ಬಿಚ್ಚಿತ್ತಾತು ಅಂದ್ರೆ ಇದನ್ನು ಯೂಸ್ ಮಾಡೋಂಗಿಲ್ಲ. ಇದಾದ ನಂತರ ನೆಕ್ಸ್ಟ್ ಇವು ಬಕ್ಕಲ್ಸ್ ಇವೆಲ್ಲ ಕನೆಕ್ಟ್ ಮಾಡೋ ಬುಡ್ಕಲು ಕೂಡ ಇನ್ನೆಲ್ಲ ನಾವು ಕನೆಕ್ಟರ್ಸ್ ಅಂತೀವಿ. ಇವಕ್ಕೆಲ್ಲ ಏನು ಮಾಡ್ತೀವಿ, ಇವು ಕುಂದಿರ್ತಾವೆ ಇಲ್ಲ, ಇದಕ್ಕೆ ತಾಯಿ ಸ್ಟ್ರಿಪ್ ಎಲ್ಲಿ ಬರ್ತಂದ್ರೆ ಈ ಬಾಡಿ ಪಾರ್ಟ್ ಐತಲ್ಲ ಇಲ್ಲಿಂದ ಹಿಂಗೆ ಬರ್ತದೆ ತಾಯಿ ಸ್ಟ್ರಿಪ್, ಇದು ತಾಯಿ ಸ್ಟ್ರಿಪ್. ಇನ್ನೊಂದು ಚೆಸ್ಟ್ ಸ್ಟ್ರಿಪ್ ಅನ್ನಲ್ಲ, ಅದು ಹೆಂಗೆ ಬರ್ತಂದ್ರೆ ಇಲ್ಲಿದ್ದು ಈ ಬಾಡಿಲಿಂದ ಅಂದ್ರೆ ಈ ಬಾಡಿ ಬೆಲ್ಟ್ ಹಾಕೊಂಡಿನ ಮೇಲೆ ಹೋಗ್ತಾ ಲ್ಯಾನಿಯಾರ್ಡ್ ಐತಿ, ಲ್ಯಾನಿಯಾರ್ಡ್ ಮೇಲೆ ಸ್ನ್ಯಾಪ್ ಹೋಗೈತಿ ಆಯಿತಾ. ಅದಾದ ನಂತರ ಹಾಕಿದ ನಂತರ ಇಲ್ಲಿ ಬರ್ತದೆ ನೋಡ್ರಿ, ಇಲ್ಲಿ ಮೇನ್ ಐತಲ್ಲ ಇದು ಚೆಸ್ಟ್ ಸ್ಟ್ರಿಪ್ ಅಂತೀವಿ ನಾವು ಆಯಿತು. ಅದಾದ ನಂತರ ಬುಡಕ್ಕೆ ಪೂರಾ ಇದು ತೊಡೆ ಭಾಗದಲ್ಲಿ ಅಂತಾರಲ್ಲ ಅಲ್ಲಿ ಏನು ಬರ್ತಂದ್ರೆ ಅವಾಗ ಇದು ತಾಯಿ ಸ್ಟ್ರಿಪ್ ಅಂತ ಬರುತ್ತೆ. ಒಂದು ಇಲ್ಲಿ ಕಾಣುತ್ತೆ ನೋಡ್ರಿ ನಿಮಗೆ, ಇದು ಏನಂತಾರೆ ನಾವು ಈ ಕಂಪ್ನಿ ಅಂದ್ರೆ ಈ ಬೆಲ್ಟಿಂದು ವ್ಯಾಲಿಡಿಟಿ ಎಲ್ಲೈತಿ ಏನು ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಸೇಮು ನಾ ಸೇಫ್ಟಿ ಹೆಲ್ಮೆಟ್ನಾಗ ಹೇಳಿದ್ನಲ್ಲ ಹಂಗೆ ಸೇಮು. ಅವ್ರು ಏನು ಮಾಡ್ತಾರೆ ಇಲ್ಲೆಲ್ಲ ಕೊಟ್ಟಿರ್ತಾರೆ ಅಂದ್ರೆ ಇದು ಒಂದು ಸ್ವಲ್ಪ ಅಳಿಕೆ ಮಾಡೆಲ್ ನಂಬರ್ ಐತೆ, ಫಸ್ಟ್ ಮಾಡೆಲ್ ನಂಬರು. ಆಮೇಲೆ ಮಟೀರಿಯಲ್ ಯಾವ್ದು ಯೂಸ್ ಮಾಡಿವಿ ಅಂತಂದು ಪಾಲಿಸ್ಟರ್ ಅಂತ ಐತಿ, ಸೈಜ್ ಹೇಳ್ಯಾರ, ಬ್ಯಾಚ್ ನಂಬರ್ ಹೇಳ್ಯಾರ.
SL ನಂಬರು, ಮ್ಯಾನುಫ್ಯಾಕ್ಚರ್ ಇಯರ್ ಐತಿ. ನೆಕ್ಸ್ಟ್ ಸ್ಟ್ಯಾಟಿಕ್ಸ್ ಅಂತ ಏನೋ ಒಂದು ಐತಿ, ಇದು ಒಂದು ಇಲ್ಲಿ ಕಾಣುತ್ತಲ್ಲ ಇದು ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಕಾಣುತ್ತಲ್ಲ, ನನಗೆ ಕಾಣೋದು, ನಿಮ್ಗೆ ಕಾಣಲ್ಲ ಆ್ಯಕ್ಚುಲಿ. ಬೆಸ್ಟ್ ಬಿಫೋರ್ ಯೂಸ್ 5 years ಫ್ರಮ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಅಂತ ಕೊಟ್ಟರೆ. ಮ್ಯಾನುಫ್ಯಾಕ್ಚರ್ ಡೇಟು ನೋಡ್ರಿ ಕಾಣುತ್ತಾ ನಿಮ್ಗೆ? ಮ್ಯಾನುಫ್ಯಾಕ್ಚರ್ ಡೇಟ್ ನಾನೇ ಹೇಳ್ಬಿಡ್ತೀನಿ ಅಂತೇಳಿ. ಮ್ಯಾನುಫ್ಯಾಕ್ಚರ್ ಡೇಟು 7/2023 ಅಂದರೆ 7ನೇ ತಿಂಗಳ 2023ಕ್ಕೆ ಇದು ಮ್ಯಾನುಫ್ಯಾಕ್ಚರ್ ಐತಿ. ಮ್ಯಾನುಫ್ಯಾಕ್ಚರ್ ಆದ್ದರಿಂದ 5 ವರ್ಷ ಮಟ್ಟ ನಾವು ಏನು ಮಾಡಬೇಕು, ಯೂಸ್ ಮಾಡಬೇಕೇನು ಅಂದರೆ 2023ರಿಂದ 5 ವರ್ಷ, 24, 25, 26, 27, 28 ಮಟ್ಟ, 28, 29 ಆಗುತ್ತೆ, ಅಲ್ಲಿ ಮಟ್ಟ ಯೂಸ್ ಮಾಡ್ಬೋದು. ಇದಾಗಿತ್ತು ಈ ವಿಡಿಯೋದ್ದು. ಏನು ಹೇಳಿಕೊಟ್ಟೆ ನಿಮಗೆಲ್ಲ, ಸೇಫ್ಟಿ ಬೆಲ್ಟ್ನ ಹೆಂಗೆ ಚೆಕ್ ಮಾಡ್ತಾರೆ ಏನಿಲ್ಲ. ಅದರೊಳಗೆ ಸ್ನ್ಯಾಪ್ ಫಸ್ಟ್ನೇ ಕೇಳ್ಬೇಕು, ಮೆಮೊರಿ ಕಾರ್ಡ್, ಸ್ನ್ಯಾಪ್ ಬುಕ್ ಆಮೇಲೆ ಲ್ಯಾನ್ ಯಾರ್ಡ್ ಆಮೇಲೆ ಶಾಕ್ ಅಬ್ಸರ್ವ್ ಆಮೇಲೆ ಡಿ ರಿಂಗ್ ನಂತರ ಸ್ಟ್ರಿಪ್ ಬರ್ತದೆ, ಚೆಸ್ಟ್ ಸ್ಟ್ರಿಪ್ಪು, ಟೈ ಸ್ಟ್ರಿಪ್ಪು, ಅದರ ಬಕಲ್ಸ್. ಫಾಲ್ ಅರೆಸ್ಟ್ ಏನಾರು ಆಗಿತ್ತಂದ್ರೆ, ಅದು ಆ್ಯಕ್ಚುಲಿ ಫಾಲ್ ಅರೆಸ್ಟ್ ಆಯ್ತು ಅಂದ್ರೆ ಅದು ಫಾಲ್ ಇಂಡಿಕೇಟರ್ ಅಂತ ಐತಲ್ಲ, ಅದು ಸ್ಟಿಚಸ್ ಏನಕ್ಕೋ ಬಿಚ್ಚಿರ್ತಾವೆ. ಅದು ಏನಾರು ಬಿಚ್ಚಿತ್ತಂದ್ರೆ ಅದು ನೀವು ತಿಳ್ಕೊಂಬಿಡ್ರಿ ಫಾಲ್ ಅರೆಸ್ಟ್ ಆಗ್ಯಾನ, ಯಾರೋ ಯೂಸ್ ಮಾಡಿ ಒಬ್ಬರು ಬಿದ್ದಾರೆ. ಆದ್ರೆ ಅವ್ರು ಬಿದ್ದಿರಲ್ಲ ಕೆಳಗೆ, ಹಂಗೆ ಹ್ಯಾಂಗ್ ಆಗಿರ್ತಾನೆ ಮನುಷ್ಯ ಮೇಲೆ. ಅವಾಗ ಹಂಗೆ ತೊಗೊಂಬಂದು ಯೂಸ್ ಮಾಡಿ ಹಾಗೆ ಇಟ್ಬಿಡ್ತಾನೆ. ಬೇರೆದಾರು ನೀವು ಕೊಡ್ಬೇಕಾದ್ರೆ ಅದನ್ನ ಆ್ಯಕ್ಚುಲಿ ಏನು ಮಾಡಬೇಕು, ವರ್ಕರಿಗೆ TBT ಹೇಳ್ಬೇಕು ನೀವು, ನೋಡಿ ಇವತ್ತು ವರ್ಕ್ ಟ್ರೀಟ್ ಮಾಡೋಕಂತೀರ ಅಂದ್ರೆ ಇದು ಸೇಫ್ಟಿ ಹಾರ್ನೆಸ್ ಹಾಕ್ಯಂತೀರಿ ನೀವು. ಅದನ್ನ ನಾವು ಹೆಂಗೆ ಚೆಕ್ ಮಾಡ್ಬೇಕಂತ ಮೊದಲಕ್ಕೆ ಅವ್ರು ಹೇಳಿದ್ರೆ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಲಿಕ್ಕಂದ್ರೆ ನಿಮಗೊಂದು ಕೆಲಸನ ಅದಲ್ಲ, ಸೇಫ್ಟಿ ಆಫೀಸರ್ ಅದೊಂದು ಚೆಕ್ ಮಾಡಬೇಕು. ಚೆಕ್ ಮಾಡಿ ಫಾಲ್ ಅರೆಸ್ಟ್ ಏನಾಗಿತ್ತು ಅದು ಸಪ್ರೇಟ್ ಮಾಡಿಬಿಡೋಕಂದ್ರೆ, ಡ್ಯಾಮೇಜ್ ಏನು ಐತಂದ್ರೆ ಡ್ಯಾಮೇಜ್ ಅನ್ನೋಕ್ಕಿಂತ ಅದನ್ನು ಸಪ್ರೇಟಾಗಿ ಮಾಡಿಬಿಡ್ಬೇಕು. ಇನ್ನೊಂದು ಏನು ಮಾಡ್ಬೇಕು, ನೀವು ಸ್ಟ್ರಿಪ್ ಅದಲ್ಲ, ಸ್ಟ್ರಿಪ್ನ ನೀವು ಏನು ಮಾಡಬೇಕು, ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು. ಈ ಸ್ಟ್ರಿಪ್ ಐತಲ್ಲ, ಈ ಸ್ಟ್ರಿಪ್ನ ಅಬ್ಸರ್ವೇಷನ್ ಮಾಡೋದು ನೀವು. ಅಂದ್ರೆ ಕಟ್ ಆಗ್ಯಾವು ಏನಿಲ್ಲೋ, ಏನೋ ಬೇರೆ ಸುಟ್ಟಿರ್ತಾವೆ, ಬೇರೆ ವೆಲ್ಡಿಂಗ್ ಮಾಡ್ತಿರ್ತಾರೆ, ಅಲ್ಲೇ ಬೆಂಕಿ ಏನಾದ್ರು ಅದ್ರ ಮೇಲೆ ಬಿದ್ದು ಅವೇನು ಮಾಡ್ತೀವಿ, ಪಾಲಿಸ್ಟರ್ ಅಂತ ಐತಿದೆ, ಪಾಲಿಸ್ಟರ್ ಅಂತ ಅದು ಏನಾದರೂ ಸುಟ್ಟವ ಏನಿಲ್ಲ ಇವನ್ನೆಲ್ಲ ಚೆಕ್ ಮಾಡಬೇಕು. ಮತ್ತು ಒಳ್ಳೆ ಇಲ್ಲಿ ಡಿ ರಿಂಗ್ ಐತಲ್ಲ, ಡಿ ರಿಂಗನ್ನು ಕರೆಕ್ಟ್ ಐತಾ ಇಲ್ಲ, ಏನು ಗಿಟ್ಟಾಗಿಲ್ಲ ಅದನ್ನೆಲ್ಲ ಚೆಕ್ ಮಾಡಬೇಕು. ಮತ್ತು ಒಳ್ಳೆ ಲೇಬಲ್ ಇರ್ತಲ್ಲ ಅದ್ರದ್ದು ಮ್ಯಾನುಫ್ಯಾಕ್ಚರ್ ಡೇಟ್, ಅದು ಎಕ್ಸ್ಪೈರ್ ಆಗೈತೆ ಇಲ್ಲ ಅವನ್ನೆಲ್ಲ ಚೆಕ್ ಮಾಡಿದ್ರೆ ಮುಗೀತು. ಇಷ್ಟೇ ಇರೋದು ಸೇಫ್ಟಿ ಹಾರ್ನೆಸ್ನಾಗ ಚೆಕ್ ಮಾಡೋದು. ಇನ್ನೊಂದು ಚೆಕ್ ಲಿಸ್ಟ್ ಅಂತ ಬರುತ್ತೆ, ಅದರೊಳಗೆ ಹೆಂಗೆ ತುಂಬಕ್ಕೆ ಅದೆಲ್ಲ ನೆಕ್ಸ್ಟ್ ವಿಡಿಯೋದ ನಿಮಗೆ ಹೇಳ್ಕೊಡ್ತಂತ. ಇವತ್ತಿಂದಾಗಿತ್ತು ಈ ವಿಡಿಯೋ. ಇಲ್ಲ ಏನಾರು ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ನನ್ನಂದ್ರೆ ಹೇಳೋದ್ರ ಮಾಹಿತಿ ಹೇಳೀನಿ ಆ್ಯಸ್ ಎ ಸೇಫ್ಟಿ ಆಫೀಸರ್ ಆಗಿ. ನೆಕ್ಸ್ಟ್ ನಿಮಗೆ ಬಿಟ್ಟಿದ್ದು ಇದು. ನನಗೆ ಅನ್ಸುತ್ತೆ ನಿಮಗೆಲ್ಲ ಈ ನಾಲೆಜ್ ಒಂದೈತೆ ಅಂತ ಅಂದ್ಕೊಂಡಿನಿ. ಅಕಸ್ಮಾತ್ ಯಾರು ನಿಮಗೆ ಡೌಟ್ ಇದ್ದು ಒಂದು ಕಾಮೆಂಟ್ ಮೂಲಕ ನನಗೆ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಅಂತ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.